ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಟಗರು ಪುಟ್ಟಿ, ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಗಿದ್ದೇನೋ ಹಾಗೆ ಇದ್ದೆ. ನಾನು ರಿಯಲ್ ಲೈಫ್ ನಲ್ಲಿ ಹೇಗಿರ್ತೀನೋ ನನ್ನ ಪರ್ಸನಾಲಿಟಿಯನ್ನ ಎಕ್ಸೆಪ್ಟ್ ಮಾಡಿಕೊಂಡ್ರು ಜನರು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನನ್ನದು ಪ್ಲಾನ್ಡ್ ಕಂಟೆಂಟ್ ಏನೂ ಇಲ್ಲ, ಅನ್ಸಿದ್ ಮಾತಾಡ್ತೀನಿ ಮಾಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಾನು ನನ್ನ ಮನೆ ಅಂತಾನೆ ಇದ್ದೆ. ಎಷ್ಟೇ ಹಣ ಇದ್ರೂ ನಾವು ಕಳೆದಂತ ಸಮಯ ವಾಪಸ್ ಬರೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಾಡೇ ಮಾಡ್ತೀನಿ ಅನ್ನೋ ಹಠವನ್ನ ಕಲಿತೆ. ಸುದೀಪ್ ಸರ್ ಕೈ ಹಿಡಿದಿದ್ದೆ ವಿನ್ ಆದಷ್ಟು ಖುಷಿ ಆಯ್ತು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಜೊತೆ ಪಟಾಕಿ ರಕ್ಷಿತಾ ಮಾತುಗಳನ್ನಾಡಿದ್ದಾರೆ. ಬಹಳ ಖುಷಿಯಾಗಿ ಇದ್ದಾರೆ ರಕ್ಷಿತಾ. ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದಕ್ಕೆ ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಮೊದಲು ಈ ವೇದಿಕೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಮೊದಲನೇ ವಾರದಲ್ಲೇ ಅವರನ್ನ ಮನೆಯಿಂದ ಹೊರಗೆ ಹಾಕುವಂತಹ ಕೆಲಸಗಳು ಕೂಡ ಆಗಿತ್ತು. ಅದಾದ ನಂತರ ಕಮ್ಬ್ಯಾಕ್ ಮಾಡಿದ ನಂತರ ಒಳ್ಳೆಯ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡಬೇಕು, ಬೇರೆ ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿಯಾಗಿ ಮಾತನಾಡಬೇಕು, ಎಷ್ಟು ಎಲ್ಲೆಲ್ಲಿ ರೆಬೆಲ್ ಆಗಿರಬೇಕು, ಯಾವ ರೀತಿಯಾಗಿ ನಯ ವಿನಯದಿಂದ ಇರಬೇಕು ಅಂತ ಹೇಳಿ ಅವರು ಇಷ್ಟೂ ದಿನಗಳ ಜರ್ನಿಯಲ್ಲಿ ಮಾಡಿಕೊಂಡು ಬಂದಿದ್ದಕ್ಕಾಗಿಯೇ ಇವತ್ತು ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ನಾನು ಮನೇಲಿ ಹೇಗಿರ್ತೇನೋ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದೆ, ನನ್ನ ರಿಯಲ್ ಕ್ಯಾರೆಕ್ಟರ್ ಅದು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಮತ್ತೆ ನಾನು ಗೆಲ್ಲಬೇಕು ಅನ್ನುವಂತಹ ಆಸೆ ಇತ್ತು, ಬಟ್ ಆದರೆ ಸುದೀಪ್ ಸರ್ ನನ್ನ ಕೈ ಹಿಡಿದುಕೊಂಡಾಗ್ಲೇ ನಾನು ಗೆದ್ದೆ ಅನ್ನುವಂತಹ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನೀವು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಬಿಗ್ ಬಾಸ್ ಮನೆಯ ಪುಟ್ಟ ಹುಡುಗಿ ಅಂತಾನೂ ಸಹ ನಿಮ್ಮನ್ನ ಕರೀತಾ ಇದ್ರು. ಸೊ ನೀವು ಅಲ್ಲಿ ಏನನ್ನ ಕಲ್ತ್ರಿ? ಶುರುವಿನಿಂದ ಬಿಗ್ ಬಾಸ್ ಎಂಡ್ ದಿನದ ತನಕ ಸುದೀಪ್ ಅವ್ರು ನಿಮ್ ಕೈನ ಹಿಡ್ಕೊಳ್ಳೋ ತನಕ ನಿಮ್ಗೆ ನೀವ್ ಯಾಕೆ ಸರ್ವೈವ್ ಆದೆ ಅಂತ ನಿಮ್ಗೆ ಅನ್ಸತ್ತೆ? ಎಂತಂತ ನನ್ಗೆ ಹೇಳಲಿಕ್ಕೆ ಆಗಲ್ಲ. ಟ್ಯಾಲೆಂಟ್ ಅವರು ರಕ್ಷಿತಾಗೆ ಅಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ನಾನು ಹೇಗೆ ಇದ್ದೀನಿ ಅಂದ್ರೆ ನಾನು ಆಕ್ಚುಲಿ ಹೇಗೆ ಇದ್ದೀನಿ ನನ್ಗೆ ಅವರಿಗೆ ಕೂಡ ಗೊತ್ತುಂಟು. ನನ್ಗೆ ಎಷ್ಟು ವಿಷಯದಲ್ಲಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ನಾನು ಎಂತೆಂತ ಒಂದು ಕಿತಾಪತಿ ಮಾಡ್ತಾ ಇರ್ತೀನಿ, ನಾನು ಇಮೋಷನಲ್ ಆಗ್ತಾ ಇರ್ತೀನಿ. ಆದ್ರೂ ಕೂಡ ಅವರು ನನ್ಗೆ ಅಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ನನ್ನ ರಿಯಲ್ ಪರ್ಸನಾಲಿಟಿಗೆ ಅಕ್ಸೆಪ್ಟ್ ಮಾಡಿದ್ರು. ವೆದರ್ ಐ ಆಮ್ ರಾಂಗ್ ಆರ್ ರೈಟ್ ನನ್ಗೆ ಅಕ್ಸೆಪ್ಟ್ ಮಾಡಿದ್ರು ಅವರು. ಯಾವುದೇ ಒಂದು ಗ್ಲಾಮರ್ ನ ನೀವು ಹಿಂದೆ ಹೋಗ್ಲಿಲ್ಲ, ನೀವ್ ಹೆಂಗಿದ್ರಿ ಹಂಗೇನೆ ಪೋಟ್ರೆ ಆದ್ರಿ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಆಯ್ತಾ ನಿಮ್ಗೆ? ಹೌದು. ಇದು ಕ್ವೆಶ್ಚನ್ ನಾನು ಕೂಡ ಜನರಿಗೆ ಕೇಳ್ತೀನಿ, ಯಾಕೆ ನನ್ಗೆ ನೀವು ಇಟ್ಟಿದ್ದೀರಾ ಮನೆಗೆ ಅಂತ. ಹೌದು, ಎಲ್ರಿಗಿಂತ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದೆ ರಕ್ಷಿತಾ ಅಂತ ಹೇಳಿದ್ರು. ಹೌದು, ಅದೇ ಹೇಳುವಾಗ ನಾನು ಕೂಡ ಹೌದಾ ಅಂತ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಖುಷಿ ಆಯ್ತು. ಓಕೆ, ಬಿಗ್ ಬಾಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ರಿ. ಯಾವಾಗ್ಲೂ ಅಲ್ಲಿ ಪಿಂಗ್ ಪಾಂಗ್ ಬಾಲ್ ತರ ಮರ್ಕ್ಯೂರಿ ತರ ಓಡಾಡ್ತಿದ್ರಿ. ಒಂದ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎನರ್ಜಿ ಬೂಸ್ಟರ್ ಆಗಿದ್ರಿ. ಪ್ರತಿಯೊಬ್ರು ನಿಮ್ಮನ್ನ ನೋಡೇನೆ ಎನರ್ಜಿ ತಂದ್ಕೋತಿದ್ರು. ಸೊ ಎಲ್ಲಿಂದ ಬರ್ತಿತ್ತು ರಕ್ಷಿತಾಗೆ ಆ ಎನರ್ಜಿ? ನನ್ನ ಎನರ್ಜಿ ಏನ್ ನಿಮ್ದು ಎನರ್ಜಿ ಸೀಕ್ರೆಟ್? ಎನರ್ಜಿ ಸೀಕ್ರೆಟ್ ಎಲ್ಲ ಸ್ಟೋರ್ ಮಾಡಿ ಬಂದಿದ್ದೀನಿ, ಮೀನ್ ತಿನ್ನಿ. ಓಕೆ, ವ್ಲಾಗ್ ಇಂದ ಶುರುವಂತಹ ರಕ್ಷಿತಾ ಲೈಫ್ ಬಿಗ್ ಬಾಸ್ ತನಕ ಬಂದ್ ನಿಲ್ಸಿದೆ. ಸೊ ಹೇಗಿತ್ತು ನಿಮ್ಮ ಒಂದು ಜರ್ನಿ? ನಾವು ಚಿಕ್ಕದಾಗಿ ಹೇಳ್ಬೋದ ನಮ್ಮ ವೀಕ್ಷಕರೇ? ಬ್ಲಾಗ್ ಇಂದ ಶುರು ಮಾಡಿದ್ರೆ ಎಂತ ಗೊತ್ತಂತ ಮಾರಾಯರೆ, ಎಂತ ಗೊತ್ತಂತ ಗಾಯಸ್ ಅಂತ ಹೇಳ್ತಾ ಇದ್ರಿ. ಬ್ಲಾಗ್ ಇರ್ಲಿಲ್ಲ. ನಾನು ಎಂತ ಹೇಳ್ತಾ ಇದ್ದೀನಿ, ನನ್ನ ಬ್ಲಾಗ್ ಅಲ್ಲಿ ಎಂತ ಕಂಟೆಂಟ್ ಇರ್ಲಿಲ್ಲ. ನಾನು ಹೇಗ ಬ್ಲಾಗ್ ಮಾಡಿರ್ತಾ ಇದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನೈಟಿಯಲ್ಲಿ ಹೇಗ ಕೂಡ ಇರ್ತೀನಿ, ಒಂದು ವೈರಸ್ ಹಾಕಿ. ಓಕೆ, ಇವಾಗ ನನ್ನ ಅಜ್ಜಿ ಒಂದು ಮೀನ್ ತಗೊಂಡ್ ಬರ್ತಾರೆ, ಮೀನ್ ತಗೊಂಡ ವೇಟ್ ಮೊಬೈಲ್ ಚಾಲು ಮಾಡ್ತೀನಿ, ಅಲ್ಲೇ ನಾನು ಸ್ಟಾರ್ಟ್ ಆಗ್ತೀನಿ. ನನ್ನ ಎಂತ ಪ್ಲಾನ್ಡ್ ಕಂಟೆಂಟ್ ಅಲ್ಲ, ರೆಡಿ ಆಗ್ಬೇಕು ಅಂತ ಇಲ್ಲ, ಪ್ಲಾನ್ ಇಲ್ಲ, ಸ್ಕ್ರಿಪ್ಟ್ ಇಲ್ಲ. ಹಾಗೇನೆ ಅಜ್ಜಿ ಇವತ್ತೆ ಸೊ ಹಾಯ್ ಗೈಸ್ ಹೇಗಿದ್ದೀರಾ ನೀವು, ನಾವು ಇವತ್ತೆ ಮೀನ್ ಸಾರು ಮಾಡ್ತಾ ಇದೀವಿ. ಸೊ ಹಂಗೇನೆ ತಗೊಳ್ಳೋಗ್ತೀನಿ. ಅವ್ರು ಎಂತೆಂತ ಮಾಡ್ತಾರೆ ಅದೆಲ್ಲ ತೋರಿಸ್ತೀನಿ, ಅಷ್ಟೇ ನನ್ನ ಕಂಟೆಂಟ್. ಓಕೆ, ಪಟಾಕಿ ರಕ್ಷಿತಾ ಅಂದ್ರೆ ವ್ಲಾಗರ್ ರಕ್ಷಿತಾ ಇಂದ ಇನ್ಫ್ಲೂಯೆನ್ಸರ್ ರಕ್ಷಿತಾ ಇಂದ ಪಟಾಕಿ ರಕ್ಷಿತಾ ಆಗಿ ಬೆಳೆದ್ರಿ. ಸೊ ಬಿಗ್ ಬಾಸ್ ಮನೇಲಿ ತುಂಬಾ ಏನ್ ಮಿಸ್ ಮಾಡ್ತೀರಾ ನೀವು? ತುಂಬಾ ಎಂತ ಮಿಸ್ ಮಾಡ್ತೀನಿ ಅಂದ್ರೆ, ನಾನು ವೇದಿಕೆನೆ ಮಿಸ್ ಮಾಡ್ತೀನಿ. ಯಾಕೆಂದ್ರೆ ಮ್ಯಾಮ್, ನಿಮ್ಗೆ ಗೊತ್ತುಂಟಾ, ಇವಾಗ ನಾನು ಜನರ ಜೊತೆಗೆ ಕನೆಕ್ಟ್ ಇದ್ದೀನಿ ಆ ವೇದಿಕೆಯಲ್ಲಿ. ಓಕೆನಾ, 24 ಗಂಟೆ ನಮ್ಗೆ ನೋಡ್ತಾ ಇದ್ರು, ಕನೆಕ್ಟ್ ಆಗ್ತಾ ಇದ್ರು. ಇವಾಗ ನಾನು ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಮ್ಯಾಮ್, ನಾನು ಒಂದು 10 ನಿಮಿಷ ವ್ಲಾಗ್ ಮಾಡ್ತೀನಿ, ನನ್ಗೆ ಎಂತ ತೋರ್ಸ್ಲಿಕ್ಕೆ ಉಂಟು ಅದೇ ವಿಡಿಯೋ ಮಾಡ್ತೀನಿ. ನಾನು ಅಳ್ತೀನ, ಕೋಪ ಮಾಡ್ತೀನ, ಸಿಟ್ ಮಾಡ್ತೀನ, ಅದೆಲ್ಲ ಇರಲ್ಲ. ನಾನು ನನ್ನ ಹ್ಯಾಪಿ ಎಂಜಾಯ್ ಮೂವ್ಮೆಂಟ್ ಮಾತ್ರ ನಾನು ತೋರಿಸುದು.
ರಿಯಲ್ ಆಗಿ ಅಂತ ತೋರ್ಸಲಿಕ್ಕೆ ಹೋಗಲ್ಲ. ಸೊ ಅದೇ ನನ್ಗೆ ಬೇಜಾರಾಗುತ್ತೆ. ಅಂದ್ರೆ ರಿಯಲ್ ಆಗಿ ಅವರು ಇವತ್ತೇ ನನ್ನ ಜೊತೆಗೆ ಕನೆಕ್ಟ್ ಆಗಲ್ಲ ಅಲ್ವಾ, 10 ನಿಮಿಷ ಬ್ಲಾಗ್ ನೋಡ್ತಾ ಇದ್ದಾರೆ. ನನ್ಗೆ ಹೇಗಂದ್ರೆ ಅವರು ನನ್ಗೆ 24 ಗಂಟೆ ನೋಡ್ತಾ ಇರ್ಬೇಕು. ಅವರ ತಲೆಯಲ್ಲಿ ಯಾವಾಗ ನಾನು ಇರ್ಬೇಕು, ಮನಸ್ಸಲ್ಲಿ ಯಾವಾಗ ನಾನು ಇರ್ಬೇಕು, ಅಂದ್ರೆ ರಕ್ಷಿತಾ ಇರ್ಲೇಬೇಕು ಜನರಿನ ಮನಸ್ಸಲ್ಲಿ. ಸೊ ಅದೇ ನಾನು ಮಿಸ್ ಮಾಡ್ತೀನಿ ಅಲ್ವಾ. ಇವಾಗ ನೋಡಿ 3 ತಿಂಗಳಿಂದ ಒಂದು ಕನೆಕ್ಷನ್ ಆಗಿದೆ ನಿಮ್ಮ ಮತ್ತೆ ನನ್ನ. ನೀವು ನನಗೆ ಡೈಲಿ 3 ತಿಂಗಳು ನೋಡ್ತಾ ಇದ್ದೀರಾ. ಇವಾಗ ನೋಡಿ ನೀವು ನನಗೆ ಡೈಲಿ ನೋಡಲ್ಲ. ಸೊ ನಮ್ಮ ಸ್ವಲ್ಪ ಗ್ಯಾಪ್ ಆಗುತ್ತೆ. ಸೊ ಅದೇ ನನಗೆ ಭಯ ಉಂಟು. ಪ್ಲೀಸ್ ನನಗೆ ಮರಿಬೇಡಿ. ರಕ್ಷಿತಾ ಅವರ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಅವರು ಈ ಹಿಂದೆ ಬ್ಲಾಗ್ ಮಾಡಿಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಲ್ಚಲ್ ಎಬ್ಬಿಸಿದ್ರು ಅನ್ನುವಂತಹ ಒಂದೊಂದು ವಿಚಾರಗಳು ಮತ್ತೆ ಮರುಕಳಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಆಮೇಲೆ ಅವರು ತುಂಬ ಎಕ್ಸೈಟ್ಮೆಂಟ್ ಆಗಿ ಮಾತನಾಡ್ತಾ ಇದ್ದಾರೆ, ಬಹಳ ಖುಷಿಯಿಂದ ಕೂಡ ಇದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ಕಾಣಸಿಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾದಂತಹ ಕಂಟೆಂಟನ್ನು ಹೀಗೆ ಕ್ರಿಯೇಟ್ ಮಾಡಬೇಕು, ಇದು ಹೀಗೇ ಬರಬೇಕು ಅಂತ ಹೇಳಿ ಮಾಡ್ತಾ ಇದ್ದಿದ್ದಲ್ಲ. ನನ್ನ ಅಜ್ಜಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಮೀನು ತೆಗೆದುಕೊಂಡು ಬರುವಾಗ ಅಥವಾ ಅವ್ರು ಏನೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇರು ನಾನು ಮೊಬೈಲ್ ಆನ್ ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದಂತಹ ಒಂದು ಬ್ಲಾಗಿಂಗ್ ಇಲ್ಲಿಯ ತನಕ ತೆಗೆದುಕೊಂಡು ಬಂದು ನಿಲ್ಲಿಸಿದೆ. ಅದೇ ರೀತಿಯಾಗಿ ನನಗೆ ಗೆಲ್ಲುವಂತಹ ಆಸೆ ಏನು ಇರಲಿಲ್ಲ, ಬಟ್ ಆದರೆ ಇಲ್ಲಿ ತನಕ ಬರ್ತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಬಟ್ ಆದರೆ ನಮ್ಮ ಕರ್ನಾಟಕದ ಜನ, ಕನ್ನಡದ ಜನ ನಮ್ಮ ಕೈ ಹಿಡಿದಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡ್ತಾ ಇದ್ದಾರೆ. ಮತ್ತು ನಾನು ಯಾವಾಗಲೂ ಜನರ ಮನಸ್ಸಿನಲ್ಲಿ ಇರಬೇಕು ಅನ್ನುವಂತಹ ಆಸೆಯನ್ನು ಕೂಡ ಈ ಮುಖಾಂತರ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮುಖಾಂತರ 10 ನಿಮಿಷ ನಾನು ಕಂಟೆಂಟ್ ಮಾಡ್ತೀನಿ, ಅವರು 10 ನಿಮಿಷ ಆ ಕಂಟೆಂಟ್ ನೋಡಿ ಮತ್ತೆ ಸ್ಕ್ರಾಲ್ ಅಪ್ ಮಾಡಿಬಿಡ್ತಾರೆ. ಆವಾಗ ನಾನು ಅವ್ರ ಮನಸ್ಸಲ್ಲಿ ಇರೋದಿಲ್ಲ. ಬಟ್ ಆದರೆ ಈ ಕಳೆದ 3 ತಿಂಗಳಿನಿಂದ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಪ್ರತಿಯೊಂದು ಕ್ಷಣದಲ್ಲೂ ಜನ ನನ್ನ ನೋಡ್ತಾ ಇದ್ರು, ನನ್ನನ್ನು ಅವರು ಇಷ್ಟಪಡ್ತಾ ಇದ್ರು. ಹಾಗೆ ರಕ್ಷಿತಾ ಅನ್ನುವಂತಹ ಒಂದು ಮಾತು ಅವರಲ್ಲಿ ಕೇಳಿ ಬರ್ತಾ ಇತ್ತು. ಹಾಗೆ ಕನೆಕ್ಟಿವಿಟಿ ಆಗಿ ಇರಬೇಕು ಅನ್ನುವಂತಹ ತಮ್ಮ ಆಸೆಯನ್ನು ಈ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರು ಬಿಗ್ ಬಾಸ್ ಮನೆಯೊಳಗೆ ಯಾವ ರೀತಿಯಾಗಿ ಇದ್ರು ಮತ್ತು ಹೊರಗಡೆ ಹೇಗಿರ್ತಾರೆ, ಎರಡರಲ್ಲೂ ಅಷ್ಟಾಗಿ ಏನು ವ್ಯತ್ಯಾಸಗಳಿರಲಿಲ್ಲ. ನನಗೆ ಹೇಗಿರಬೇಕೋ ನಾನು ಹಾಗೆ ಇದ್ದೀನಿ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ. ಸುದೀಪ್ ಅವರು ಕೂಡ ಇದೇ ಒಂದು ವಿಚಾರವನ್ನು ಕೂಡ ಅವರು ವೇದಿಕೆಯಲ್ಲಿ ಬಹಳಷ್ಟು ಬಾರಿ ಕೂಡ ಹೇಳಿದ್ದಾರೆ, ತಿದ್ದು ತೀಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಇನ್ನೂ ಕೂಡ ಮಾತನಾಡಿದ್ದಾರೆ ರಕ್ಷಿತಾ, ಏನು ಹೇಳಿದ್ರು ನೋಡೋಣ. ಸೊ ಬಿಗ್ ಬಾಸ್ ಬೈದಾಗ ಅಥವಾ ಬೇರೆಯವರೆಲ್ಲ ಬೈದಾಗ ನಿಮ್ಗೆ ಭಯ ಆಗ್ತಿತ್ವಾ? ಯಾಕಂದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಿದ್ರಿ ನೀವು. ಏನ್ ಅನಿಸ್ತಾ ಇತ್ತು ನಿಮ್ಗೆ ಆವಾಗ ಬಿಗ್ ಬಾಸ್ ಎಲ್ಲ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ? ಏನ್ ಅನಿಸ್ತಾ ಇತ್ತು ನಿಮ್ಗೆ? ಆಕ್ಚುಲಿ ಸೀರಿಯಸ್ ಜನನೇ ಅಲ್ಲ ನಾನು. ಹೇಗಂದ್ರೆ ಈಸಿ ಗೋಯಿಂಗ್ ಲೈಕ್ ನನ್ಗೆ ಅದೇ ಅಂತ ಇದೆ ಇರ್ಲಿಲ್ಲ. ಸತ್ಯ ಹೇಳಿದ್ರೆ ನಂಗೆ ಹಾಗೆ ಅಂತ ಭಯ ಅದೇ ಅಂತ ಇರ್ಲಿಲ್ಲ. ಎಂತ ಕೂಡ ಆಗ್ಲಿ, ಇದೆ ನಮ್ದು ಬಿಗ್ ಬಾಸ್ ಮನೆ, ಎಂತ ಬೇಕು ಹಂಗೆ ಇರ್ತೀನಿ. ನಂದೊಂದು ಕಾನ್ಫಿಡೆನ್ಸ್ ಫೀಲ್ ಇತ್ತು, ಇದೆ ನನ್ನ ಮನೆ, ನಮ್ದು ಮನೆ ಅಂತ. ಸುದೀಪ್ ಸರ್ ಏನಂದ್ರು ನಿಮ್ನ ನೋಡ್ಬಿಟ್ಟು? ನಿಮ್ಮ ಕೈಯನ್ನ ಎತ್ತುತ್ತಾರೆ ಸುದೀಪ್ ಸರ್ ಅಂತ ನೀವು ಗೆಸ್ಟ್ ಮಾಡಿದ್ರ? ಸುದೀಪ್ ಸರ್ ನನ್ನ ಕೈ ಎತ್ಬಿಡ್ಬೋದು, ನಾನೇ ವಿನ್ನರ್ ಆಗ್ಬಿಡ್ಬೋದು, ಆ ಕ್ಷಣದಲ್ಲಿ ಅನ್ಸಿತ್ತ ನಿಮ್ಗೆ? ಮ್ಯಾಮ್ ನಾನು ಸತ್ಯ ಹೇಳ್ತೀನಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಅದೇ ಎತ್ತಬೇಕು ಅದೇ ಬರ್ಲಿಲ್ಲ. ಕೈಯಲ್ಲಿ ಹೋಗಿ ಇಟ್ಕೋಬೇಕು ಅಷ್ಟೇ ಇತ್ತು. ಎತ್ತಬೇಕು, ಅರೆ ಅವರ ಎತ್ತಿ ನನ್ನ ಎತ್ತಿ ಒಂದೇ ವಿಷಯ. ಸೊ ನನ್ಗೆ ಅಂತ ಇಲ್ಲ, ನಮ್ಮ ಜನ ಯಾರು ಕೂಡ ಇರ್ಲಿ, ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಡಿಸರ್ವಿಂಗ್ ಯಾರು ಅನ್ಸುತ್ತಾರೆ ಅವರ ಎತ್ತಿ. ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಕಪ್ ಸಿಗ್ದದ್ ಬೇಜಾರಾಗ್ಲಿಲ್ವಾ? ಮ್ಯಾಮ್ ನನ್ಗೆ ಬೇಜಾರ್ ಆಗ್ಲಿಲ್ಲ, ಯಾಕೆಂದ್ರೆ ನನ್ಗೆ ಗೊತ್ತುಂಟು ನಾನು ಆಲ್ರೆಡಿ ಜನರಿಂದ ಎಕ್ಸಾಕ್ಟ್ಲಿ ಕಪ್ಪು ಜಸ್ಟ್ ನನ್ಗೆ ಸಿಕ್ಲಿಲ್ಲ ಮ್ಯಾಮ್. ಮತ್ತೆ ಎಲ್ಲ ಸಿಕ್ತಲ್ವಾ ನನ್ಗೆ? ಹೌದು, ಜನರ ಪ್ರೀತಿ ಸಿಕ್ತು, ಕೋಟಿ ಓಟ್ ಸಿಕ್ತು ಇವತ್ತೆ. ಹೌದು, ಅದೇ ಮತ್ತೊಂದು ನಿಮ್ಗೆ ವಿಷಯ ಹೇಳ್ತೀನಿ, ಇದೇ ಸಿಕ್ತು. ಹಣ ಅದೇ ಕಾರ್ ಎಲ್ಲ ಬಿಟ್ಬಿಡಿ, ಹಣ ನಾನು ಇವತ್ತೇ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತುಂಟಾ, ಇವತ್ತೆ ಬಿಗ್ ಬಾಸ್ ಗಿಲಿಗೆ ಒಂದು ಕಾರ್ ಕೊಟ್ಟಿರಲ್ವಾ, ಇವತ್ತೆ ನನ್ಗೆ ಹೇಗಂದ್ರೆ ನನ್ಗೆ ಅಲ್ಲಿ ಕಾರ್ ಇಟ್ಟಿದ್ದಾರೆ ಬಿಗ್ ಬಾಸ್. ಓಕೆ, ಇದೇ ದಾರಿ ಮಾಡಿ ಕೊಟ್ಟಿದ್ದಾರೆ. ಎಂತ ಹೇಳ್ತಾರೆ, ಈ ದಾರಿಂದ ಹೋಗೋ ಕಾರ್ ತಕೊಂಡ್ ಬಾ. ಸೊ ಈ ದಾರಿಯಿಂದ ಹೋಗ್ತೀನಿ, ನಾನೇ ಕಾರ್ ತಕೊಂಡ್ ಬರ್ತೀನಿ ಅಲ್ವಾ. ಅವರು ದಾರಿ ಮಾಡಿ ಕೊಟ್ಟಿದ್ದಾರಲ್ವಾ ನನಗೆ, ಮತ್ತೆಂತ ಬೇಕು? ಓಕೆ, ಕೊನೆಯದಾಗಿ ಕರ್ನಾಟಕ ಜನ ನಿಮ್ಮನ್ನ ಈ ಒಂದು ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ, ಫಸ್ಟ್ ರನ್ನರ್ ಅಪ್ ಮಾಡಿದರೆ, ಏನು ಹೇಳ್ತೀರಾ ಕರ್ನಾಟಕ ಜನತೆಗೆ? ಕರ್ನಾಟಕ ಜನರಿಗೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ನನ್ಗೆ ನೀವು ಬಿಟ್ಕೊಡ್ಲಿಲ್ಲ, ನಾನು ಕೂಡ ಸಾಯುವ ತನಕ ನಿಮ್ಗೆ ಬಿಡಲ್ಲ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪಟಾಕಿ ರಕ್ಷಿತಾ ಬಿಗ್ ಬಾಸ್ ಜರ್ನಿ.
ನೋಡಿ, ಅವರು ತುಂಬ ಕ್ಲಿಯರ್ ಆಗಿದ್ದಾರೆ. ನನ್ನನ್ನು ಅವರು ನನ್ನ ಕೈಯನ್ನು ಮೇಲೆ ಎತ್ತುತ್ತಾರೆ ಅನ್ನುವಂತಹ ಭರವಸೆ ನನಗೆ ಇರಲಿ ಬಿಡಲಿ, ಅದು ಇಲ್ಲದೆ ಇದ್ದರೂ ಕೂಡ ನನ್ನ ಕೈ ಹಿಡ್ಕೊಂಡಿದ್ರಲ್ಲ, ನನಗೆ ಅದೇ ಒಂದು ಸಂತಸ. ನಾನೀಗಾಗಲೇ ಜನರ ಮನಸ್ಸಲ್ಲಿ ಗೆದ್ದಿದ್ದೀನಿ ಅನ್ನುವಂತಹ ಹರ್ಷವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಹೇಗಿದ್ದೀನೋ ಹಾಗೇ ಇದ್ದೆ ಅನ್ನುವಂತಹ ಮಾತುಗಳನ್ನು ಆಡಿದರು.